ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊನ್ನಾವರ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಅದು 15 ವರ್ಷ ಆದಮೇಲೆ ಹೊನ್ನಾವರ ಜಾತ್ರೆಗೆ ಬರ್ತಾ ಇರೋದು ನಾನು. ತುಂಬ ಕ್ಯೂರಿಯಾಸಿಟಿಲಿ ಹೋಗ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡೋಣ ಏನೆಲ್ಲ ತಗೋತೀನಿ ಅಂತ. ಇವತ್ತು ನಾವು ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದಿದ್ದು. ನಮ್ಮ ಅಕ್ಕ ಮಗಳು, ಅಕ್ಕ ಮಗ, ಹಾಗೆ ನಮ್ಮ ಅತ್ತಿಗೆ ಮಕ್ಕಳೆಲ್ಲ ಸೇರಿಕೊಂಡು ಹೋಗ್ತಾ ಇದ್ವಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊನ್ನಾವರ ಜಾತ್ರೆ ನಿನ್ನೆನೇ ಮುಗ್ದಿತ್ತು, ಆದರೆ ನಾನು ಮಾರನೇ ದಿನ ಜಾತ್ರೆಗೆ ಹೋಗ್ತಾ ಇರೋದು. ಹಾಗೆ ನಮ್ಮ ರಿಲೇಷನ್ ಮನೆಯಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋದು. ನಾವು ಅಲ್ಲಿಂದ ನಡ್ಕೊಂಡೇ ಬಂದ್ವಿ ಇಲ್ಲಿ ತನಕನೇ. ಮೊದಲಿಗೆ ಅಲ್ಲಿ ಮಕ್ಕಳಿಗೆ ಗೇಮ್ಸ್ ಎಲ್ಲನೂ ತುಂಬಾ ಇತ್ತು, ಆದರೆ ನಾವು ಅಲ್ಲಿ ಆಟ ಆಡಿಸಿಲ್ಲ. ಕೊನೆಯಲ್ಲಿ ಆಟ ಆಡ್ಸೋಕ್ಕೆ ಬಿಡೋಣ ಅಂತ ಮೊದಲು ಶಾಪಿಂಗ್ಗೆ ಹೋದ್ವಿ. ನಿನ್ನೆ ತೇರು ಎಳೆದಿದ್ರಲ್ಲ, ಆ ತೇರು ಅಲ್ಲಿ ನಿಂತಿತ್ತು. ನಾವು ಸ್ವಲ್ಪ 4 o'clockಗೆ ಹೋಗಿರೋದ್ರಿಂದ ಜನ ಅಷ್ಟಿರಲಿಲ್ಲ. ಆಮೇಲೆ 5 o'clock 6 o'clock ಅಂದರೆ 5-6 ಗಂಟೆ ಅಷ್ಟೊತ್ತಿಗೆ ತುಂಬ ಜನ ಆಗಿಬಿಟ್ಟು ಉಸಿರಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೆಕೆ ಜಾಸ್ತಿ ಇದ್ದಿದ್ದರಿಂದ ನಾವು ಹೋಗಿದ ತಕ್ಷಣವೇ ಮೊದಲು ಕಬ್ಬಿನ ಹಾಲು ತೊಗೊಂಡು ಎಲ್ಲರೂ ಕುಡಿದಿದ್ವಿ. ಕಬ್ಬಿನ ಹಾಲು ತುಂಬ ರುಚಿಯಾಗಿತ್ತು. ಅದಾದಮೇಲೆ ನಾವು ಬಳೆಗಳು, ಕ್ಲಿಪ್ಗಳೆಲ್ಲ ಶಾಪಿಂಗ್ ಮಾಡೋದಕ್ಕೆ ಹೋದ್ವಿ. ಅಂಗಡಿಗಳಲ್ಲಿ ಹೋದರೆ ಹೊರಗಡೆ ಬರೋಕ್ಕೆ ಮನಸ್ಸೇ ಇರ್ತಾ ಇರಲಿಲ್ಲ. ಕ್ಲಿಪ್ಗಳಂತೂ ತುಂಬಾ ಚೆನ್ನಾಗಿತ್ತು. ಜನಗಳ ಮಧ್ಯೆ ಗಾಡಿ ಓಡಾಡೋದ್ರಿಂದ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಆದ್ರೂ ವರ್ಷಕ್ಕೆ ಒಂದ್ಸಲ ನಡೆಯೋ ಜಾತ್ರೆ ಆಗಿರೋದ್ರಿಂದ ಎಂಜಾಯ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಈ ಥರ ಕಪ್ಗಳು, ಪ್ಲೇಟ್ಗಳೆಲ್ಲ ತುಂಬ ಚೀಪಾಗಿ ಸಿಗ್ತಾಯಿತ್ತು. ಸೆಟ್ಗಳು ತೊಗೊಂಡ್ರೆ ತುಂಬ ಚೀಪ್ ರೇಟಲ್ಲಿ ಕೊಡ್ತಾಯಿದ್ರು. ಬಟ್ಟೆಗಳು ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾಯಿತ್ತು, ಹಾಗೆ ಅಷ್ಟು ಕ್ವಾಲಿಟಿ ಅನಿಸ್ತಾ ಇರಲಿಲ್ಲ. ನಾವು ಈ ಥರ ಭರಣಿ ತೊಗೊಂಡ್ವಿ. ಇದು ಉಪ್ಪಿನ ಜಾಡಿ ಅಥವಾ ಉಪ್ಪಿನಕಾಯಿ ಜಾಡಿ ಅಂತೀವಲ್ಲ, ಆ ಥರ ತೊಗೊಂಡ್ವಿ. ಈ ಥರ ಭರಣಿಗಳು ತುಂಬ ಬೆಲೆ ಹೇಳ್ತಾರೆ, ಆದರೆ ನಾವು ಕಮ್ಮಿ ಮಾಡೋಕ್ಕೆ ಹೇಳಿದ್ರೆ ಅವ್ರು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ. ಇದನ್ನು 400 ಏನೋ ಹೇಳ್ತಾಯಿದ್ರು, ಆದರೆ ನಾವು 200 ಪೇ ಮಾಡಿ ತೊಗೊಂಡ್ವಿ. ಈ ಥರ ಚಿಕ್ಕದೆಲ್ಲ 100 rupeesಗೆ ತೊಗೊಂಡ್ವಿ. ಉಪ್ಪು ಹಾಕಿಡೋಕ್ಕೆ, ಹಾಗೆ ಉಪ್ಪಿನಕಾಯಿ ಕಟ್ ಮಾಡಿ ಹಾಕಿಡೋಕ್ಕೆ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ ಥರ ನಾವು 2-3 ತೊಗೊಂಡ್ವಿ. ಅದಾದಮೇಲೆ ಸ್ವಲ್ಪ ಕ್ಲಿಪ್ಗಳು, ಬಳೆಗಳೆಲ್ಲ ತೊಗೊಂಡು ಸುತ್ತೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8-8:30 ಆಗಿಬಿಟ್ಟಿತ್ತು. ಇದು ಹೊನ್ನಾವರ ತೇರು. ನಮ್ಮ ಹೊನ್ನಾವರ ತಾಲೂಕಿಗೆ ಇದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ತೇರು. ಹಾಗೆ ಇಡಗುಂಜಿ ತೇರು ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ನಮ್ಮ ಹೊನ್ನಾವರ ತಾಲೂಕಿಗೆ ಇದು ಸ್ವಲ್ಪ ಗ್ರ್ಯಾಂಡ್ ಅಂತಲೇ ಅನಿಸುತ್ತೆ ಈ ತೇರು. ಈ ಥರ ಸೆಟ್ ಬಳೆಗಳು ಕೂಡ ಇದ್ವು ಬಾಕ್ಸಲ್ಲಿ, ಆದರೆ ಅಷ್ಟು ಕ್ವಾಲಿಟಿ ಇರಲಿಲ್ಲ. ಗಮ್ಮಲ್ಲಿ ಅಂಟಿಸಿರೋ ಥರ ಇತ್ತು. ತುಂಬ ಡಿಸೈನ್ ಆಗಿತ್ತು, ಆದರೆ ನಾವು ಇದನ್ನು ಬೈ ಮಾಡಿಲ್ಲ. ತುಂಬ ಲೋಕಲ್ ಥರ ಅನಿಸ್ತಾ ಇತ್ತು. ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ಆಟಿಕೆಗಳು ತೊಗೊಂಡ್ವಿ. ಈ ಥರ ಜಾತ್ರೆಗಳಲ್ಲಿ ಆಟಿಕೆ ಇರ್ಬೋದು ಅಥವಾ ಯಾವುದೇ ಥರ ವಸ್ತುಗಳಿರ್ಬೋದು, ಒಬ್ಬರ ಹತ್ರನೇ ಪರ್ಚೇಸ್ ಮಾಡಬಾರ್ದು. 1-2 ಕಡೆ ವಿಚಾರಿಸಿ ಆಮೇಲೆ ಪರ್ಚೇಸ್ ಮಾಡಬೇಕು, ಅಥವಾ ಕಮ್ಮಿ ರೇಟಲ್ಲಿ ಕೇಳಬೇಕು. ತುಂಬ ಚೆನ್ನಾಗಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ನಮಗಂತೂ ಮಕ್ಕಳನ್ನ ಎತ್ಕೊಂಡು ಸುತ್ತೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗಿಬಿಟ್ಟಿತ್ತು. ಸೆಕೆ ತುಂಬ ಜಾಸ್ತಿ ಆಗಿತ್ತು. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಿಲ್ಲ. ಎಷ್ಟು ಬೇಕೋ, ಯಾವ್ದು ಬೇಕೋ ಅದನ್ನು ಮಾತ್ರ ಪರ್ಚೇಸ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ವಿ. ಹಾಗೆ ಮನೆಗೆ ಹೋದ್ವಿ. ನಾನು ಮನೆಗೆ ಹೋದ್ಮೇಲೆ ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಇದು ಈ ಥರ ಪಾತ್ರೆ ತಿಕ್ಕೋ ನಾರು ಇರ್ಬೋದು, ಅಥವಾ ಪ್ಲಾಸ್ಟಿಕ್ ಪ್ಲೇಟ್ ಇರ್ಬೋದು, ತುಂಬ ಚೀಪಲ್ಲಿ ಕೊಡ್ತಾಯಿದ್ರು. 10 ರೂಪಾಯಿಗೆ 2 ಆ ಥರ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಡೋದಕ್ಕೂ ಕೂಡ ತುಂಬ ವೆರೈಟಿ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ ಈ ವರ್ಷ ಹೊನ್ನಾವರ ಜಾತ್ರೆಯಲ್ಲಿ. ಇದಾದಮೇಲೆ ನಾವು ಮಕ್ಕಳಿಗೆ ಅದು ಜಾರೋದು ಒಂದಿತ್ತು, ಅದರಲ್ಲಿ ಕರ್ಕೊಂಡು ಹೋಗಿದ್ವಿ ಜಾರೋ ಆಟ ಆಡೋದಕ್ಕೆ. ಈ ಥರ ಆಟ ಆಡೋದ್ರಲ್ಲಿ ಕರ್ಕೊಂಡು ಹೋಗಿದ್ವಿ. ಇದಕ್ಕೆ ಟಿಕೆಟ್ ಇರುತ್ತೆ, ಒಬ್ಬರಿಗೆ ಇಂತಿಷ್ಟು ಅಂತ ಇರುತ್ತೆ. ಅದು ತುಂಬ ಜನ ಇದ್ದಾಗ ಒಂದು ರೇಟ್ ಇಡ್ತಾರೆ, ಯಾರು ಇಲ್ಲ ಅಂದಾಗ ಸ್ವಲ್ಪ ಕಮ್ಮಿನಲ್ಲಿ ಇಡ್ತಾರೆ. ನೈಟ್ ಟೈಮೆಲ್ಲ ಹೋದರೆ ಸ್ವಲ್ಪ ಕಮ್ಮಿ ಇರುತ್ತೆ ಟಿಕೆಟು. ಮಕ್ಕಳು ಬೆವರು ಬರೋಷ್ಟು ಆಟ ಆಡಿದ್ರು. ಈ ಆಟ ಮುಗಿಸಿ ಬರೋ ಅಷ್ಟೊತ್ತಿಗೆ ಬೆವರೋಗ್ಬಿಟ್ಟಿದ್ರು ಮಕ್ಕಳು.
ಇದಾದಮೇಲೆ ಈ ಥರ ವಾಟರ್ ಬೋಟಿಂಗ್ ಥರ ಇತ್ತು, ಇದರಲ್ಲೂ ಕೂಡ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿದೆ. ಆದರೆ ಚಿಕ್ಕ ಮಕ್ಕಳಿಗೆ ಕೂರಿಸೋದಕ್ಕೆ ಆಗಲ್ಲ, ತುಂಬ ಡೇಂಜರ್ ಅನಿಸುತ್ತೆ. ಇದೊಂದು ಆಟ ಆಡಿದ ನಾವು ಮನೆಗೆ ಬಂದ್ವಿ. ನಾನು ಮನೆಗೆ ಹೋಗಿ ತೋರಿಸ್ತೀನಿ ಏನೆಲ್ಲ ತಂದಿದ್ದೀನಿ ಅಂತ. ನೋಡಿ, ನಾನು ಈ ಥರ ತವ ತೊಗೊಂಡ್ವಿ. 200 ಅಲ್ಲ 300 ಒಂದು ಅಂತ ತೊಗೊಂಡ್ವಿ. 2 ತೊಗೊಂಡ್ವಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಕಬ್ಬಿಣದ್ದು. ಹಾಗೆ ತುಂಬ ವೇಟ್ ಇದೆ, ಹೆವಿ ಇದೆ. ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ. ಆದರೆ ದೋಸೆ ಮಾಡಿದ್ರೆ ಚಪಾತಿ ಮಾಡಬಾರ್ದು ಅಂತ ಹೇಳಿದ್ರು. ದೋಸೆ ಮಾಡೋದಿದ್ರೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡೋದಲ್ವ, ಅದಕ್ಕೆ. ನೋಡೋದಕ್ಕೆ ಇದು ನಾನ್ ಸ್ಟಿಕ್ ಥರ ಅನಿಸುತ್ತೆ, ಆದರೆ ಇದು ನಾನ್ ಸ್ಟಿಕ್ ಅಲ್ಲ, ಕಬ್ಬಿಣದ್ದು. ಹಾಗೆ ಈ ಥರ ಚಿಕ್ಕ ಚಿಕ್ಕ ಜಾಡಿ 2 ತೊಗೊಂಡ್ರು ನಮ್ಮಕ್ಕ. ಇದು ಉಪ್ಪು ಹಾಗೆ ಉಪ್ಪಿನಕಾಯಿ ಹಾಕಿ ಡೈನಿಂಗ್ ಟೇಬಲ್ ಮೇಲೆ ಶೋಗೆ ಇಡೋ ಥರ ತುಂಬ ಚೆನ್ನಾಗಿದೆ. ಮಡಿಕೆ ಶೇಪಲ್ಲಿ ಇತ್ತು, ತುಂಬ ಕ್ವಾಲಿಟಿನೂ ಇದೆ ಇದು. ಈ ಚಿಕ್ಕ ಬರಣಿನ ನಾವು 100ಗೆ 2 ಅಂತ ತೊಗೊಂಡ್ವಿ. ಅದಾದಮೇಲೆ ನಾವು ಈ ಥರ ಆಟೋ ತೊಗೊಂಡ್ವಿ ನನ್ನ ಮಗನಿಗೆ. 100 ರುಪೀಸ್ ಒಂದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನಿಜ. ತುಂಬ ಎತ್ತಿ ಎತ್ತಿ ಬಿಸಾಕಿದ್ದಾನೆ ಇವತ್ತಿನವರೆಗೂ. ತುಂಬ ಸೇಫಾಗಿದೆ, ಒಡೆದಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು 20 ರೂಪಾಯಿಗೆ 4 ನಾರು. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಅಂದರೆ ತಿಕ್ಕಾಗಿದೆ. ಮತ್ತು ಅದ್ರ ಮಧ್ಯದಲ್ಲಿ ಸ್ಟೀಲ್ ನಾರು, ಅಂದರೆ ದಾರ ಥರ ಇದೆ, ಚೆನ್ನಾಗಿದೆ. ಹಾಗೆ ಬಳೆ ತೊಗೊಂಡ್ವಿ. 100 ರುಪೀಸ್ಗೆ 4 ಬಳೆ. ಈ ಬಳೆ 2 ಸೆಟ್ ತೊಗೊಂಡ್ವಿ, ನಾನೊಂದು, ನಮ್ಮ ಅತ್ತಿಗೆ ಒಂದು. ತುಂಬ ಚೆನ್ನಾಗಿದೆ, ಮುತ್ತಿನ ಥರ ಇದೆ. ಅದಾದಮೇಲೆ ಈ ಥರ ಚಿಕ್ಕ ಚಿಕ್ಕ ಬಾಕ್ಸಿಂದು 6 ಪೀಸಸ್ದು 100 ರುಪೀಸ್. ಇದು ಬೀಡ್ಸ್ ಎಲ್ಲ ಹಾಕಿಡೋದಕ್ಕೆ, ಅಂದರೆ ಬೀಡ್ಸ್ ವರ್ಕ್, ಆರಿ ವರ್ಕ್ ಮಾಡೋದಕ್ಕೆ. ಇದು ಬೀಡ್ಸ್ ಹಾಕಿಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ತುಂಬ ಚಿಕ್ಕ ಮಕ್ಕಳಿಗೆ ಏನಾದರೂ ಪಾರ್ಸಲ್ ಮಾಡಬೇಕು, ಜಾಮ್ ಏನಾದರೂ ಪಾರ್ಸಲ್ ಕಟ್ಟಬೇಕು, ಇಲ್ಲ ಸಾಸ್ ಏನಾದರೂ ಹಾಕಬೇಕಂದ್ರೆ ಈ ಥರದ್ರಲ್ಲಿ ಹಾಕಿದ್ರೆ ತುಂಬ ಸೇಫಾಗಿರುತ್ತೆ, ಅಂದರೆ ಚೆಲ್ಲಲ್ಲ. ಈ ಥರ ಒಂದು ಸೆಟ್ ತೊಗೊಂಡ್ವಿ. ಇದಾದಮೇಲೆ ನಾವು ಒಂದು 2-3 ಥರ ಚಿಕ್ಕ ಚಿಕ್ಕ ಬಳೆಗಳು ತೊಗೊಂಡ್ವಿ. ಹಾಗೆ ಈ ಥರ ಜಾರ್ ತೊಗೊಂಡ್ವಿ. ಇದು 200 ಒಂದು ತೊಗೊಂಡ್ವಿ. ತುಂಬ ದೊಡ್ಡದಿದೆ, ಒಳಗಡೆ ಅಂತೂ ತುಂಬ ಸ್ಪೇಸ್ ಅನಿಸುತ್ತೆ. 1 kg ಮೇಲೆ ಹಾಕ್ಬೋದು ಈ ಜಾಡಿನಲ್ಲಿ. ತುಂಬ ಚೆನ್ನಾಗಿದೆ. ಈ ಥರ ಜಾಡಿ 2 ತೊಗೊಂಡ್ವಿ. ಇದಕ್ಕಿಂತ ಚಿಕ್ಕದೊಂದು ಜಾಡಿ ತೊಗೊಂಡ್ವಿ, ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಅಕ್ಕ ಈ ಥರ ಒಂದು ಕುಟಾಣಿ ತೊಗೊಂಡ್ರು, ಕಲ್ಲಿಂದು. ಇದು ಕೂಡ ಅಷ್ಟೇ, ತುಂಬ ಕಮ್ಮಿ ಸಿಕ್ತು. ದೊಡ್ಡದೇ ಇದು, ಆದರೆ ಇದು ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದಕ್ಕೆ 150 ಕೊಟ್ಟರು, 150 ರೂಪಾಯಿ ಕೊಟ್ಟರು. ಇದು ನೀವು ರೋಡ್ ಸೈಡಲ್ಲೆಲ್ಲ ತೊಗೋತೀನಿ ಅಂದರೆ 300 ರೂಪಾಯಿ 400 ರೂಪಾಯಿ ಹೇಳ್ತಾರೆ. ಇದು ದೊಡ್ಡ ಸೈಜೇ, ಆದರೆ ಇಷ್ಟು ಕಮ್ಮಿ ಬೆಲೆಗೆ ಸಿಕ್ಕಿದೆ, ಒಳ್ಳೆಯದು ಅನಿಸುತ್ತೆ. ಹಾಗೆ ಈ ಥರ ಒಂದು ಪಾತ್ರೆ ತೊಗೊಂಡ್ವಿ. ಇದು ಕೂಡ ತುಂಬ ಚೆನ್ನಾಗಿದೆ. ಈ ಥರ 2 ತೊಗೊಂಡ್ವಿ. ಇದೆಲ್ಲದಕ್ಕೂ ಆಗುತ್ತೆ. ಹಾಗೆ ನನ್ನ ಮಗಳು ಇದೊಂದು ಆಟದ್ದು ಏನೋ ರಿಂಗ್ ಥರ ಇತ್ತು, ಇದೊಂದು ತೊಗೊಂಡ್ರು. ಇದು ಎಷ್ಟು ಸೇಫಾಗಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ತುಂಬ ರಫಾಗಿ ಆಟ ಆಡಿದ್ರೆ ಒಂದಕ್ಕೊಂದು ಲಾಕ್ ಆಗಿಬಿಡುತ್ತೆ, ಓಪನ್ ಮಾಡೋಕ್ಕೆ ಆಗಲ್ಲ. ನಾವು ಈ ಥರ ಇನ್ನೊಂದು ಚಿಕ್ಕ ಜಾಡಿ ತೊಗೊಂಡ್ವಿ. ಇದು ಕೂಡ ತುಂಬ ಚೆನ್ನಾಗಿದೆ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ಮೊಸರು ಹೆಪ್ಪು ಹಾಕೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ. ಮೀಡಿಯಮ್ ಸೈಜಲ್ಲಿದೆ. ಇದು 100 ರುಪೀಸ್ ಒಂದು ಅಂತ ತೊಗೊಂಡ್ವಿ. ಇಷ್ಟೇ ಸ್ನೇಹಿತರೆ, ನಾವು ಹೊನ್ನಾವರ ಜಾತ್ರೆಯಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.